ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ರಾಣಿ ಬೊಂಬೆ ಹೇಳಿದ ಸತ್ಯ ಏನು? ವೈಷ್ಣವ್ ಬೆಚ್ಚು ಬಿದ್ದದ್ದು ಯಾಕೆ? ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ತನ್ನ ಅಮ್ಮನ ಪ್ರಶ್ನೆ ಮಾಡಿದಾಗ ಅಮ್ಮ ಆಡೋ ನಾಟಕಕ್ಕೆ ಆಲ್ರೆಡಿ ವೈಷ್ಣವ್ ಬಲಿಪಶುವಾಗಿದ್ದಾರೆ. ಈ ಕಡೆ ಆಲ್ರೆಡಿ ಕಾವೇರಿಯವರು ವೈಷ್ಣವ್ನ ಮ್ಯಾನಿಪುಲೇಟ್ ಮಾಡಿದ್ದಾಯಿತು. ಇಲ್ಲಿ ಕಾವೇರಿ ಕೀರ್ತಿ ನಿಜವಾಗ್ಲೂ ಕೂಡ ಇಷ್ಟು ದಿನ ಅವಳನ್ನ ಬೆಟ್ಟದ ಮೇಲಿಂದ ತಳ್ಳುತ್ತಿದ್ರೆ ಅವಳಿಗೆ ಗಾಯ ಆಗದೆ ಇರ್ತೈತೆ. ಅವಳನ್ನ ನೋಡಿದ್ಯಾ, ಏನಾದರೂ ಗಾಯ ಆಗಿದ್ಯಾ? ಅವಳ ಮೈಯಲ್ಲಿ ಒಂದು ಗಾಯ ಕೂಡ ಅಲ್ಲ, ಜೊತೆಗೆ ಪಾರ್ಲರಿಂದ ಡೈರೆಕ್ಟಾಗಿ ಬಂದಿರೋಳ ಥರ ಕಾಣಿಸ್ತದಾಳೆ. ನೋಡ್ತೀಯ ಪುಟ್ಟ, ಇಲ್ಲೇ ಗೊತ್ತಾಗುತ್ತಲ್ವ ಅವಳು ಹೇಳ್ತಿರೋದು ಸುಳ್ಳು ಕಟ್ಟುಕತೆ ಅಂತ. ನಿಜ ಹೇಳಬೇಕು ಅಂದರೆ ಅವಳು ಎಲ್ಲ ಸುಳ್ಳೇ ಹೇಳ್ತದಾಳು ಪುಟ್ಟ. ದಯವಿಟ್ಟು ನನ್ನ ಮಾತನ್ನು ನಂಬು. ನಿಜ ಹೇಳಬೇಕು ಅಂದರೆ ಇಷ್ಟು ದಿನ ಎಲ್ಲಿ ಹೋಗಿದ್ಲು, ಅವಳು ಯಾಕೆ ಎಲ್ಲಿದ್ದೆ ಅನ್ನೋ ಸತ್ಯವನ್ನು ಹೇಳಲಿಲ್ಲ. ನಾವು ಕೇಳಿದಾಗಲೂ ಅವಳ ಸತ್ಯಕ್ಕೆ ಉತ್ತರ ಕೊಡಲಿಲ್ಲ. ಒಂದು ವಿಷಯಕ್ಕೆ ಅಲ್ಲೇ ತಿಳ್ಕೊಬೇಕು ಬೇಕಲ್ವಾ, ಕೀರ್ತಿ ಏನೋ ಪ್ಲಾನ್ ಮಾಡಿದಾಳೆ ಅಂತ. ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಇದ್ದಾಗಲೇ ಬದುಕು ಬರಬಹುದಿತ್ತಲ್ವ, ಯಾಕೆ ಅವತ್ತೆಲ್ಲ ಬರಲಿಲ್ಲ? ಲಕ್ಷ್ಮಿ ಸತ್ತ ಮೇಲೆ ಯಾಕೆ ಬಂದ್ಲು? ಅವಳು ಈ ಒಂದು ಸಮಯವನ್ನು ಎನ್ಕ್ಯಾಶ್ ಮಾಡಿಕೊಳ್ಳು, ಅವಳಿಗೆ ನಿನ್ನನ್ನು ಪಡ್ಕೋಬೇಕು ಅನ್ನೋ ಉದ್ದೇಶ ಆಯಿತು. ಅದಕ್ಕೆ ಲಕ್ಷ್ಮಿ ಸತ್ತಿದ್ದನ್ನೇ ನೋಡಿ ಆ ಸಮಯಕ್ಕೆ ಬಂದು ನನ್ನ ಮೇಲೆ ಗೂಬೆ ಕೂರಿಸಿದ್ರೆ ನಾನು ಒಬ್ಬಳೇ ಇರೋದು ಅದಕ್ಕೆ ಅಡ್ಗಾಲು, ನಾನು ಕೂಡ ಕ್ಲಿಯರ್ ಆಗಿಬಿಡ್ತೀನಿ ಅಂತ ಕೀರ್ತಿ ಈ ರೀತಿ ಎಲ್ಲ ಮಾಡ್ತಿರೋದು ಪುಟ್ಟ. ದಯವಿಟ್ಟು ಅರ್ಥ ಮಾಡ್ಕೊ ಅಂದಾಗ, ಹೌದು ಅಮ್ಮ ನೀನು ಹೇಳ್ತಿರೋದು ಖಂಡಿತ ಲಾಜಿಕಲ್ಲಿದೆ, ಜೊತೆಗೆ ನೀನು ಹೇಳ್ತಿರೋದ್ರಲ್ಲಿ ನನಗೆ ಸತ್ಯ ಇದೆ ಅಂತ ಅನ್ನಿಸ್ತದೆ. ಕೀರ್ತಿ ನಾವು ಕೇಳಿದ ಪ್ರಶ್ನೆಗೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಎಲ್ಲಿದ್ದೆ ಇಷ್ಟು ದಿನ ಅಂತ. ಖಂಡಿತ ಅವಳು ಏನೋ ಮಸಲತ್ತು ಮಾಡಿ ಇಲ್ಲಿಗೆ ಬಂದಿದ್ದಾಳಮ್ಮ, ನೀನೇನು ಯೋಚನೆ ಮಾಡಬೇಡ, ನನ್ನಮ್ಮ ಏನೂ ತಪ್ಪು ಮಾಡಿಲ್ಲ ಅಂತ ಗೊತ್ತದೆ, ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಾನು, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಕೀರ್ತಿ ಮನೆಗೆ ವೈಷ್ಣವ್ ಹೊರಟು ಬರ್ತಿದ್ದಾನೆ. ದಾರಿ ಮಧ್ಯದಲ್ಲಿ ಇಲ್ಲಿ ಲಾಯರ್ಗೆ ಕಾಲ್ ಮಾಡ್ತಾನೆ. ನಮ್ಮಮ್ಮ ಹೇಳ್ತಿರೋದು ನಿಜ, ನಮ್ಮಮ್ಮನ ಬಿಡಿಸ್ಕೊಂಡು ಬರ್ತೀರಾ ಅಲ್ವಾ ಅಂತ ಕೇಳ್ತಾ ಇದ್ರೆ ಏನು ಮಾತಾಡ್ತಿದ್ರ ವೈಷ್ಣವ್ ಅವ್ರಿಗೆ? ನಿಮ್ಮಮ್ಮ ನಿಮಗೆ ನಿಜ ಆಗಿರಬಹುದು, ಬಟ್ ನನಗೂ ನಿಜ ಅಂತ ಅನ್ನಿಸ್ಬೇಕು ಅಂತಿಲ್ವಲ್ಲ ಅಂದಾಗ ನಮ್ಮಮ್ಮ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ಅಲ್ವಾ. ಬೆಟ್ಟದ ಮೇಲಿಂದ ಬಿದ್ದರೆ ಖಂಡಿತ ಏಟ್ ಆಗಬೇಕಾಗಿತ್ತು, ಜೊತೆಗೆ ಇಷ್ಟು ದಿನ ಎಲ್ಲಿದ್ಲು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಇದು ಎಲ್ಲವನ್ನ ಕೂಡ ನೋಡಿದ್ರೆ ಖಂಡಿತ ಕೀರ್ತಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅಲ್ವಾ. ಅಂದಾಗ ನೀವು ಹೇಳ್ತಿರೋ ಮಾತು ಖಂಡಿತ ನಿಜ ಇದೆ ಅಂತಾನೆ ಅನ್ಕೊಳ್ಳೋಣ, ಆದರೆ ಕೋರ್ಟ್ ಅದನ್ನು ಒಪ್ಕೋಬೇಕಲ್ವಾ. ನೀವು ಒಪ್ಪಿದ ಮಾತ್ರಕ್ಕೆ, ನೀವು ನಿಮ್ಮ ಅಮ್ಮನ ನಂಬಿದ ಮಾತ್ರಕ್ಕೆ ಕೋರ್ಟು ಕೂಡ ನಂಬಬೇಕು ಅಂತ ಏನಿಲ್ಲ ಅಲ್ವಾ ಅಂತ ಲಾಯರ್ ಹೇಳ್ತಿದ್ರೆ, ನಾವು ಏನೇ ಸಾಕ್ಷಿ ಕೊಟ್ಟರು ಈ ಥರ ಮಾತಾಡಿದ್ರೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ವೈಷ್ಣವ್ ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ ಅಲ್ಲ, ನಿಮ್ಮಮ್ಮ ಸತ್ಯ ಹೇಳಬೇಕಾಗತ್ತೆ. ನಿಮ್ಮಮ್ಮ ಸತ್ಯ ಹೇಳ್ತಿದ್ದಾರೆ ಅಂತ ವಿಷಯನ ತಿಳ್ಕೊಂಡು ಅದೇ ನಿಜ ಅಂತ ಅಂದ್ಕೊಂಡು ನಾನು ವಾದ ಮಾಡಬೇಕಾಗತ್ತೆ. ಆದರೆ ಎಲ್ಲವೂ ಕೂಡ ನಿಮ್ಮಮ್ಮನ ಮೇಲೆ ನಿಂತಿರುವುದು. ನಿಮ್ಮಮ್ಮ ಪೂರ್ಣ ಸತ್ಯವನ್ನು ಹೇಳಿದಾಗ ಮಾತ್ರ ನಾವು ಕಾನ್ಫಿಡೆಂಟಾಗಿ ಕೇಸ್ ಗೆಲ್ತೀವಿ ಅಂತ ಹೇಳ್ಬೋದು ಅಂದಾಗ, ಹೌದಾ ಹಾಗಿದ್ರೆ ನಿಜವಾಗ್ಲೂ ನೀವು ಯಾವಾಗಲೂ ದೊಡ್ಡ ಲಾಯರ್ ಅಂತ ಪೋಸ್ ಕೊಡ್ತೀರಾ ಅಲ್ವಾ ಅಂದಾಗ, ಪೋಸ್ ಅಲ್ಲ, ಒನ್ ಆಫ್ ದ ಬಿಗ್ಗೆಸ್ಟ್ ಲಾಯರೇ ನಾನು ಅಂತ ಹೇಳ್ತಿದ್ದಾರೆ ಸೌದಾಮಿನಿ. ಹೌದಾ ಹಾಗಿದ್ರೆ ನಿಜವಾಗ್ಲೂ ನೀವು ದೊಡ್ಡ ಲಾಯರೇ ಆಗಿದ್ರೆ ನಮ್ಮಮ್ಮನ ಹೊರಗಡೆ ಕರ್ಕೊಂಡು ಬನ್ನಿ, ಆವಾಗ ಒಪ್ಕೋತೀನಿ ನೀವು ದೊಡ್ಡ ಲಾಯರ್ ಅಂತ ಹೇಳಿ ವೈಷ್ಣವ್ ಚಾಲೆಂಜ್ ಮಾಡ್ತಾನೆ. ಇನ್ನೂ ಕೂಡ ಬಿಸಿ ರಕ್ತ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದಾನೆ, ನಾನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ದೊಡ್ಡ ಲಾಯರೇ ಅಂತ ಯೋಚನೆ ಮಾಡ್ತಾರೆ ಅಲ್ಲೂ ಕೂಡ ಸೌದಾಮಿನಿ. ನಂತರ ಇಲ್ಲಿ ಸುಪ್ರೀತ್ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಗಂಗಕ್ಕ ಸಮಾಧಾನ ಮಾಡ್ತಿದ್ದಾರೆ. ಕೃಷ್ಣ ಅಣ್ಣ ಏನು ಬೇಜಾರಲ್ಲಿ ಆ ರೀತಿ ಮಾತಾಡಿದ್ರು ಅನಿಸುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸುಪ್ರೀತಮ್ಮ, ಖಂಡಿತ ಮನಸ್ಸಿಂದ ಆ ರೀತಿ ಮಾತನಾಡಿರೋದಿಲ್ಲ, ಸಮಯ ಪರಿಸ್ಥಿತಿ ಆ ರೀತಿ ಮಾತನಾಡ್ಸಿರುತ್ತೆ ಅಂತ ಹೇಳ್ತಿದ್ರೆ, ಈ ಕಡೆ ಸುಪ್ರೀತ ಆದರೂ ಕೂಡ ಅಣ್ಣಂಗೆ ನಾನೇನು ಅಂತಲೂ ಗೊತ್ತಾಗಲಿಲ್ಲ, ಅದಕ್ಕೆ ಏನು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಆದರೂ ಅಣ್ಣ ವಿವೇಕ ಇಟ್ಕೊಂಡು ಯೋಚನೆ ಮಾಡಬೇಕಾಗಿತ್ತು. ನಿಜವಾಗ್ಲೂ ಅವ್ನ ಮಾತು ತುಂಬ ಹರ್ಟ್ ಆಗಿದೆ. ಅದರಲ್ಲೂ ಅಂಕಿತ್ಗೆ ಅಂತ ಹೇಳ್ತಿದ್ದಾಗೆ ಅಂಕಿತ್ ಅಲ್ಲಿಗೆ ಬರ್ತಾನೆ. ಏನಮ್ಮ ಮಾತಾಡ್ತಿದ್ಯಾ, ಮಾವ ಯಾಕೆ ಆ ರೀತಿ ಅಸಹ್ಯ ಅಂತ ಹೇಳಿದ್ರು, ನಿಜ ಹೇಳು, ನಾನು ಅಸಹ್ಯಕ್ಕೆ ಹುಡ್ತವನ ಅಂತ ಹೇಳಿ ತುಂಬ ನೊಂದ್ಕೊಂಡು ಮಾತನಾಡ್ತಾನೆ. ಅಂಕಿತ್ ವಿಧಿ ಕೂಡ ಯಾವಾಗಲೂ ಬಿಟ್ಟು ಬಿದ್ದಿದ್ದೀವಿ ಅನ್ನೋ ರೀತಿಯೇ ನಡ್ಕೋತಾ ಇರ್ತಾಳೆ ಅಂತ. ನೋಡು ಅಂಕಿತ್, ನಾನು ನಿಜ ಹೇಳದೇ ಇರಬಹುದು, ಯಾವ ಸತ್ಯವನ್ನೂ ಹೇಳದೇ ಇರ್ಬೋದು, ಆದರೆ ಖಂಡಿತವಾಗ್ಲೂ ನಿಮ್ಮಮ್ಮ ನಾಚಿಕೆ ಬಿಟ್ಟವಳಲ್ಲ, ಅದನ್ನು ಮಾತ್ರ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಸುಪ್ರೀತ್ ಅವರು. ಜೊತೆಗೆ ನೀನು ಯಾಕೆ, ನಿಜಾನೇ ತಾನೆ, ಅತ್ತೆ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ, ಆದರೂ ಅವ್ರ ವಿರುದ್ಧವಾಗಿ ನಿಂತ್ಕೋತೀಯ. ಕೀರ್ತಿ ಅಕ್ಕ ಬಂದು ಅವ್ರನ್ನ ಕೊಲೆಗಾರ್ತಿ ಅಂದಾಗಲೂ ಕೂಡ ನೀನು ಅವ್ರ ಪರ ನಿಂತ್ಕೊಂಡೇ ಹೊರತು ಅದಕ್ಕೆ ಪರ ನಿಂತ್ಕೊಳ್ಳಿಲ್ಲ, ಅದು ಸತ್ಯವೇ ತಾನೆ. ನಮ್ಗೆ ಆಶ್ರಯ ಕೊಟ್ಟು ವಿರುದ್ಧವಾಗಿ ಈ ರೀತಿ ನಡ್ಕೋಬಾರ್ದಲ್ವ ಅಂತ ಅಕ್ಕಿಂತ ಹೇಳ್ತಿದ್ರೆ, ಯಾರು ನಮ್ಗೆ ಆಶ್ರಯ ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಅವ್ರು ಆಶ್ರಯ ಕೊಟ್ಟಿದ್ದರಿಂದಾನೇ ಅಲ್ವಾ ನಾವು ಇವತ್ತು ಈ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರೋದು ಅಂತ ಅಂಕಿತ್ ಹೇಳಿದಕ್ಕೆ, ಯಾರೂ ನಮ್ಗೆ ಆಶ್ರಯ ಕೊಟ್ಟಿಲ್ಲ, ಮೇಲ್ನೋಟಕ್ಕೆಲ್ಲ ಕಾಣಿಸ್ಬೋದು, ಬಟ್ ಒಳಗಿನ ಸತ್ಯವೇ ಬೇರೆ ಇರುತ್ತೆ. ನಿನಗೆ ನನ್ನ ಬಗ್ಗೆ ಗೌರವ ಮರ್ಯಾದೆ ಇಲ್ಲ ಅಂದರೆ, ಪ್ರೀತಿ ಇಲ್ಲ ಅಂದರೆ ಪರವಾಗಿಲ್ಲ, ಆದರೆ ಲಕ್ಷ್ಮಿ ಅದಕ್ಕೆ ಅನ್ನೋ ಪ್ರೀತಿ ಇದೆ ಅಲ್ವಾ. ನಿಮ್ಮ ಲಕ್ಷ್ಮಿ ಅತ್ತೆ ಸಾವಿಗೆ ಕಾರಣ ಆದ
ಕಾವೇರಿ ಅದಕ್ಕೆ ನಿಜವಾಗ್ಲೂ ಒಳ್ಳೆಯವರು ಅಂತ ಅನ್ಕೋತೀಯ ಅಂದ ತಕ್ಷಣ ಗಂಗಕ್ಕ ಅಂಕಿತ್ ಎಲ್ಲ ಕೂಡ ಶಾಕ್ ಆಗ್ತಾರೆ. ಫೈನಲಿ ಏನು ಅನ್ನೋ ಪ್ರಶ್ನೆ. ಆದರೆ ಇಲ್ಲಿ ಸುಪ್ರೀತಾ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಕಾವೇರಿ ಅವತ್ತು ಇನ್ನಿಲ್ಲವಾಗಿ ಪ್ರಯತ್ನ ಮಾಡಿದ್ರು, ಬಟ್ ಅವರ ಪ್ರಯತ್ನ ವಿಫಲವಾಗಿತ್ತು ಅನ್ನೋ ಸತ್ಯವನ್ನು ಬಿಚ್ಚಿಡೋ ಪ್ರಯತ್ನದಲ್ಲಿದ್ದಾರೆ ಸುಪ್ರೀತಾ. ತದನಂತರ ಆ ಕಡೆ ವೈಷ್ಣವ್ ಕಾರುಣ್ಯ ಅವ್ರ ಮನೆಗೆ ಬಂದಿದ್ದಾರೆ. ಕೀರ್ತಿ ಅಂತ ಚೀರ್ಕೊಂಡು ಹೋಗ್ತಿದ್ರೆ ಕಾರುಣ್ಯ ಅವರು ದಯವಿಟ್ಟು ನನ್ನ ಮಗಳನ್ನ ಭೇಟಿ ಮಾಡಬೇಡ, ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ವೈಷ್ಣವನ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಇಲ್ಲಿ ವೈಷ್ಣವ್ ಇಲ್ಲ ನಾನು ಕೀರ್ತಿ ಜೊತೆ ಮಾತಾಡಲೇಬೇಕು ಅಂತ ಹೇಳಿ ಕೀರ್ತಿ ಬಳಿಗೆ ಬರ್ತಾರೆ. ಈ ಕಡೆ ಹೂವಿನ ಜೊತೆ ಮುದ್ದಾಡ್ತಾ ಆಟ ಆಡ್ತಿರ್ತಾಳೆ ಕೀರ್ತಿ. ಹೌದೌದು, ನೀನು ಹೂವಿನ ಜೊತೆ ಆಟ ಆಡ್ತಾ ಇರುವ ಅಲ್ಲಿ ನಮ್ಮಮ್ಮನ ಜೈಲಿಗೆ ಕಳಿಸ್ಬಿಟ್ಟು ಏನು ಮಾಡಿದೆ ನೀ ಕೀರ್ತಿ, ನಿನಗೆ ಯಾಕೆ ಈ ರೀತಿ ಎಲ್ಲ ನಡ್ಕೋತಿದ್ಯಾ, ನಮ್ಮಮ್ಮ ಏನು ಮಾಡಿದ್ದಾರೆ ಅಂತ ಈ ರೀತಿ ಮಾಡ್ತಿದ್ಯಾ, ನಿಜ ಏನಾಗಿದೆ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಕೀರ್ತಿ ಏನನ್ನೂ ಕೂಡ ಮಾತನಾಡ್ತಿಲ್ಲ. ನೋಡು ಕೀರ್ತಿ, ನನಗೆ ಲಕ್ಷ್ಮಿ ಅವರಿದ್ದರು ಅಮ್ಮಂತಾರೆ, ಈಗ ಅವ್ರನ್ನೂ ಕೂಡ ಕಳ್ಕೊಂಡಿದ್ದೀನಿ. ಈಗ ನಮ್ಮಮ್ಮ ಜೈಲಿಗೆ ಹೋಗಿದ್ದಾರೆ, ದಯವಿಟ್ಟು ನನಗೆ ಇಷ್ಟೆಲ್ಲ ಕಷ್ಟ ಕೊಡಬೇಡ. ನಮ್ಮಮ್ಮ ತಪ್ಪು ಮಾಡಿರ್ಬೋದು, ಆದರೆ ನಾನು ಯಾಕೆ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಅಂತ ಹೇಳಿ ವೈಷ್ಣವ್ ಕಣ್ಣೀರು ಹಾಕ್ತಾ ಕೇಳ್ತಿದ್ರೆ ಈ ಕಡೆ ಕೀರ್ತಿ ಅಪ್ಕೊಂಡು ಸಮಾಧಾನ ಮಾಡ್ತಾಳೆ. ಸಾಕು ನಿಲ್ಲಿಸು ಕೀರ್ತಿ, ಮಾಡೋದೆಲ್ಲ ಮಾಡಿ ಮಗುನು ಚುಟಿ ತೊಟ್ಲು ತೂಗು ಕೆಲಸ ಮಾಡೋಕ್ಕೆ ಬರಬೇಡ, ನಂಗೆ ಸಮಾಧಾನ ಮಾಡೋಕ್ಕೆ ಬರಬೇಡ. ನಮ್ಮಮ್ಮನ ನೀನು ಬಿಡಿಸು ಅಷ್ಟೇ. ನಮ್ಮಮ್ಮ ಏನು ತಪ್ಪು ಮಾಡಿ ಈ ರೀತಿ ಅವ್ರಿಗೆ ಶಿಕ್ಷೆ ಕೊಡ್ತಿದ್ಯಾ ಹೇಳು ಅಂತ ಹೇಳ್ತಿದ್ರೆ ನನಗೆ ಸಾಕಾಗೋಗಿದೆ. ಬೆಳಗ್ಗೆಯಿಂದ ಕೀರ್ತಿ ಥರ ನಾಟಕ ಮಾಡಿ ಅಂದ್ಬಿಡ್ತಾಳೆ. ವೈಷ್ಣವ್ಗೆ ಅನುಮಾನ ಬರುತ್ತೆ, ಬಟ್ ಅಷ್ಟರಲ್ಲಿ ಕಾರುಣ್ಯ ಅವರು ಮಧ್ಯೆ ಬಂದು ಮಾತನಾಡ್ಬಿಡ್ತಾರೆ. ಹಾಗಾಗಿ ಒಂದು ವಿಷಯ ಡೈವರ್ಟ್ ಆಗುತ್ತೆ. ಹೇಳು ಕೀರ್ತಿ, ಇಷ್ಟು ದಿನ ಎಲ್ಲಿದೆ, ಏನು ಮಾಡ್ತಿದ್ದೆ, ಅದಕ್ಕೆ ಉತ್ತರ ಕೊಡು, ಎಲ್ಲಿದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾನೆ ವೈಷ್ಣವ್. ಬಟ್ ಕೀರ್ತಿ ಬಳಿ ಏನೊಂದು ಕೂಡ ಉತ್ತರ ಇಲ್ಲ. ಪಾಪ ಹುಡುಗಿ ಏನು ಹೇಳುತ್ತೆ ಅವ್ಳಿಗೇನೂ ಕೂಡ ಗೊತ್ತಿಲ್ಲ. ನಿಜವಾಗ್ಲೂ ಆಕೆ ಈಗಲೂ ಕೂಡ ತುಂಬ ಮುಗ್ಧ ಮನಸ್ಸಿನ ಹುಡುಗಿ. ಹಾಗಿದ್ರೆ ಕೀರ್ತಿ ಈ ರೀತಿ ಇರೋಕ್ಕೆ ಸಾಧ್ಯನಾ? ಬಿಟ್ಟದ ಮೇಲಿಂದ ಬಿದ್ದು ತಲೆ ಏನಾದ್ರು ಪೆಟ್ಟಾಗಿ ಅವಳು ಅನ್ನೋದೇ ಮರ್ತೋಗಿದ್ಯಾ, ಅಥವಾ ನಿಜವಾಗ್ಲೂ ಕೂಡ ಈ ಕೀರ್ತಿಯ ಮತ್ತೊಂದು ರೂಪದ ಹುಡುಗಿನೇನ, ಕೀರ್ತಿಯ ತದ್ರೂಪಿನ ಹುಡುಗಿನೇನ ಅಂತ ಅನಿಸುತ್ತೆ. ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ಇನ್ನೂ ಕೂಡ ಲಕ್ಷ್ಮಿ ಎಂಟ್ರಿ ಆಗಬೇಕಾಗಿದೆ. ಅದರ ನಡುವೆ ಈ ಕಡೆ ನನಗೇನೂ ಕೂಡ ಗೊತ್ತಿಲ್ಲ, ನಂಗೆ ರೆಸ್ಟ್ ಮಾಡಬೇಕು ಅಂತ ಕುಪ್ಪ ಮಾಡಿಕೊಂಡು ಕೀರ್ತಿ ರೂಮಿಗೆ ಬಂದರೆ ವೈಷ್ಣವ್ ಅಲ್ಲಿಗೂ ಕೂಡ ಬರ್ತಾನೆ. ಎಲ್ಲೂ ಹೋದರೂ ಬಿಡ್ತಿಲ್ಲ. ಕೀರ್ತಿ ನೀನು ಎಲ್ಲಿದೆ, ಏನು ಮಾಡ್ತಿದ್ದೆ, ನನಗೆ ಸತ್ಯ ಹೇಳು, ನಮ್ಮ ಅಮ್ಮಂಗೆ ಯಾಕೆ ಈ ರೀತಿ ಕಾಟ ಕೊಡ್ತಿದ್ಯಾ, ನಮ್ಮಮ್ಮ ಏನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ರಾಣಿ ಬೊಂಬೆನ ನೋಡ್ಬಿಡ್ತಾನೆ ವೈಷ್ಣವ್. ರಾಣಿ ಬೊಂಬೆ ಇದು ಲಕ್ಷ್ಮಿ ಅವ್ರದ್ದು, ನಾನು ರಿಟ್ರೀಟ್ ಸೆಂಟರ್ಗೆ ತೊಗೊಂಡು ಹೋಗಿ ಕೊಟ್ಟಿದ್ದು, ನಿನ್ನ ಹತ್ರ ಹೇಗೆ ಬಂತು ಅಂತ ಹೇಳ್ತಿದ್ದಾಗ ಇದು ನನ್ನ ಬೊಂಬೆ ಅಂತ ಕೀರ್ತಿ ಕಿತ್ಕೋತಾಳೆ. ನಿನ್ನ ಬೊಂಬೆ ಎಲ್ಲ ಕೊಡು ಅಂತ ಕಿತ್ಕೊಳ್ಳೋಕೆ ಹೋದರೆ ಕಾರುಣ್ಯವ್ರು ಬಂದಿದ್ದೆ ನೋಡು ವೈಷ್ಣವ್, ಅದು ಕೀರ್ತಿ ಬೊಂಬೆನೇ. ಲಕ್ಷ್ಮಿ ಹತ್ರ ಇರೋ ರೀತಿ ರಾಣಿ ಬೊಂಬೆನೇ ನನಗೂ ಬೇಕು ಅಂತ ಕೇಳಿದ್ಲು, ಅದಕ್ಕೋಸ್ಕರ ಅದನ್ನು ನಾನು ತೊಗೊಂಡು ಬಂದೆ ಅಂತ ಹೇಳ್ತಾರೆ ಇಲ್ಲಿ ಕಾರುಣ್ಯ ಅವರು. ಇಲ್ಲಿ ನೋಡ್ತಾ ಇದ್ರೆ ಕಾರುಣ್ಯ ಅವರು ಕೂಡ ಇಲ್ಲಿ ಲಕ್ಷ್ಮಿ ಪ್ಲ್ಯಾನ್ಗೆ ಅವರು ಕೂಡ ಸಾಥ್ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರಿಗೂ ಕೂಡ ಈಗ ಅದು ತನ್ನ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾಗಿರ್ಬೋದು. ಯಾಕಂದರೆ ರಾಣಿ ಬೊಂಬೆ ಅವ್ರು ಎಂದೂ ಕೀರ್ತಿಗೆ ತಂದು ಕೊಟ್ಟಿದ್ದಿಲ್ಲ, ಬಟ್ ಸಡನ್ಲಿ ಅವರು ಆ ಒಂದು ಸುಳ್ಳು ಹೇಳ್ತಿದ್ದಾರೆ, ಮಗಳಿಗೆ ಅದು ಇಷ್ಟ ಅಂತ ಸುಳ್ಳು ಹೇಳ್ತಿದ್ದಾರೆ. ನಿಜವಾಗ್ಲೂ ಈ ಒಂದು ನಾಟಕದಲ್ಲಿ ಅವರು ಕೂಡ ಆಗಿದಾರ ಅಂತ ಅನ್ನಿಸ್ತಾ ಇದ್ರೆ ಈ ಕಡೆ ವೈಷ್ಣವ್ ಆಂಟಿ ನೀವು ಸುಳ್ಳು ಹೇಳ್ತಿದ್ರ, ಇದು ಲಕ್ಷ್ಮಿ ಬೊಮ್ಮೆನೆ ಅಂತ ಕೀರ್ತಿಯಿಂದ ಕಿತ್ಕೋತಾನೆ. ನೋಡ್ತಿದ್ದಾನೆ ಅವನಿಗೆ ಅದು ರಾಣಿ ಬೊಂಬೆ ಅಂತ ಫೀಲ್ ಆಗ್ತಿದೆ. ಆದರೆ ನಿಜವಾಗ್ಲೂ ರಾಣಿ ಬೊಂಬೆ ಆಗಿದ್ರೆ ಖಂಡಿತವಾಗ್ಲೂ ರಾಣಿ ಬೊಂಬೆ ಲಕ್ಷ್ಮಿಯ ಸಾವಿನ ಸತ್ಯವನ್ನ ಬಿಚ್ಚಿಡುತ್ತೆ, ಜೀವಂತ ಸತ್ಯವನ್ನ ಬಿಚ್ಚಿಡುತ್ತೆ, ಅಥವಾ ಅದು ಕಾವೇರಿ ತಂದಿದ್ದ ಡೂಪ್ಲಿಕೇಟ್ ರಾಣಿ ಬೊಂಬೆನ ಅಂತ ಅನ್ನಿಸ್ತದೆ. ಫೈನಲಿ ರಾಣಿ ಬೊಂಬೆ ವೈಷ್ಣವ್ಗೆ ಒಂದು ರೀತಿಯ ಲಕ್ಷ್ಮಿಯ ಸುಳಿವನ್ನ ರಾಣಿ ಬೊಂಬೆ ಕೊಡ್ತು ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಇಲ್ಲಿ ಕೀರ್ತಿ ಎಲ್ಲಾ ಸತ್ಯವನ್ನು ಹೇಳ್ತಾಳ. ಆ ಒಂದು ರಾವಣನ ದಹನದ ದಿನ ರಾಣಿ ಬೊಂಬೆ ಹೊತ್ತು ಬಂದ ಕೀರ್ತಿ ಇಲ್ಲಿ ಲಕ್ಷ್ಮಿನ ಕಾಪಾಡಿ ಈ ಕಡೆ ಲಕ್ಷ್ಮಿ ಕೀರ್ತಿನ ಇಟ್ಕೊಂಡು ಸುಪ್ರೀತಾ ಕಾರುಣ್ಯವರ ಜೊತೆ ಸೇರಿ ಕಾವೇರಿಗೆ ಕೆಡ್ಡ ತೋಡಿದಾರ. ಹಾಗಿದ್ರೆ ಇನ್ನೂ ಕೂಡ ಲಕ್ಷ್ಮಿ ಯಾಕೆ ಎಂಟ್ರಿ ಕೊಟ್ಟಿಲ್ಲ? ಕೋರ್ಟಿನ ಕಟೆಗೆ ಹೋಗ್ತಿದ್ದಾಗೇನೆ ಲಕ್ಷ್ಮಿ ಎಂಟ್ರಿ ಕೊಡ್ತಾಳು. ಏನ್ ಕತೆ ಮುಂದಿನ ವಿಡಿಯೋದಲ್ಲಿ